Welcome to income tax class. In today's session, I work out second problem on capital gain. ಭಾಳ ಸಿಂಪಲ್ ಪ್ರಾಬ್ಲಮನ್ನು ತಗೊಂಡು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಪ್ರಾಬ್ಲಮ್ ನೋಡಿ ಒಂದ್ಸರಿ. ಓಕೆ, ದಿಸ್ ಈಸ್ ದ ಪ್ರಾಬ್ಲಮ್. ನೋಡಿ ಈ ಪ್ರಾಬ್ಲಮ್ ನೋಡಿ. ಮಿಸ್ಟರ್ ಎಸ್ ಪರ್ಚೇಸ್ಡ್ ಅ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ ಫಾರ್ rupees 8 lakh on 1st August 2018 and it was sold on 31st December 2019 for rupees 12,50,000. He incurred rupees 15,000 expenses during the time of purchase and rupees 25,000 during the time of sales. Compute the capital gain for the assessment year 2020-21. So first ನಾವು ಪ್ರಾಬ್ಲಮ್ ನೋಡಿದ ತಕ್ಷಣ ಫೈಂಡ್ ಔಟ್ ಮಾಡಬೇಕಾಗಿರೋದು ಈ ಟ್ರಾನ್ಸಾಕ್ಷನ್ ಎಷ್ಟು ದಿವಸದ ಒಳಗಡೆ ಆಗಿದೆ, ಅಂದರೆ ಶಾರ್ಟ್ ಟರ್ಮು ಲಾಂಗ್ ಟರ್ಮ್ ಅನ್ನೋದನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಇದು ನಾನ್ ಫೈನಾನ್ಷಿಯಲ್ ಅಸೆಟ್ ಆಗಿರೋದ್ರಿಂದ ಆ್ಯಂಡ್ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ ಆಗಿರೋದ್ರಿಂದ 2 years ಕಟ್ ಆಫ್ ಪೀರಿಯಡು. ಎನಿಥಿಂಗ್ ಲೆಸ್ ದ್ಯಾನ್ 2 years ಟು ಬಿ ಟ್ರೀಟೆಡ್ ಆಸ್ ಎ ಶಾರ್ಟ್ ಟರ್ಮ್, ಮೋರ್ ದ್ಯಾನ್ 2 years ಟು ಬಿ ಟ್ರೀಟೆಡ್ ಆಸ್ ಎ ಲಾಂಗ್ ಟರ್ಮ್. ಹಾಗಾಗಿ 2 ವರ್ಷಕ್ಕಿಂತ ಕಡಿಮೆ ಇದೆಯಾ ಮತ್ತು 2 ವರ್ಷಕ್ಕಿಂತ ಜಾಸ್ತಿ ಇದೆಯಾ ಅನ್ನೋದನ್ನು ನಾವು ಚೆಕ್ ಮಾಡ್ಕೋಬೇಕು. 2 ವರ್ಷಕ್ಕಿಂತ ಜಾಸ್ತಿ ಇದ್ದರೆ ಲಾಂಗ್ ಟರ್ಮ್ ಆಗುತ್ತೆ, 2 ವರ್ಷಕ್ಕಿಂತ ಕಡಿಮೆ ಇದ್ದರೆ ಶಾರ್ಟ್ ಟರ್ಮ್ ಆಗುತ್ತೆ. ಸೊ ಈಗ ನೋಡಿ ಯಾವ ರೀತಿ ಕಂಪೇರ್ ಮಾಡ್ಕೊಳ್ಳೋದು 2 ವರ್ಷ ಅಂತ ಹೇಳಿದ್ರೆ, 2 ವರ್ಷ ಅಥವಾ ಅದಕ್ಕಿಂತ ಜಾಸ್ತಿ ಅಥವಾ ಅದಕ್ಕಿಂತ ಕಡಿಮೆ ಯಾವ ರೀತಿ ಅಂತ ಹೇಳಿದ್ರೆ, ಬಿಟ್ವೀನ್ ಸೇಲ್ಸ್ ಆ್ಯಂಡ್ ಪರ್ಚೇಸ್, ಸೇಲ್ ಆಗಿರೋ ಡೇಟು ಮತ್ತು ಪರ್ಚೇಸ್ ಆಗಿರೋ ಡೇಟನ್ನು ನೋಡ್ಕೋಬೇಕು. ಆ ಡೇಟು ಇಯರನ್ನು ನೋಡಿಕೊಂಡು ಎಷ್ಟು ವರ್ಷ, 2 ವರ್ಷಕ್ಕಿಂತ ಜಾಸ್ತಿ ಇದೆಯಾ 2 ವರ್ಷಕ್ಕಿಂತ ಕಡಿಮೆ ಇದೆಯಾ ಅನ್ನೋದನ್ನು ನಾವು ಚೆಕ್ ಮಾಡ್ಕೋಬೇಕು. ನೋಡಿ, ಪ್ರಾಪರ್ಟಿ ಸೇಲ್ ಆಗಿರೋದು 2019 31st December 2019, ಪರ್ಚೇಸ್ ಮಾಡಿರೋದು 2018. ಅಂದರೆ 1 ವರ್ಷ ನೋಡಿ, 1 ವರ್ಷ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, 1 ವರ್ಷ 4 ತಿಂಗಳಿಗೆ ಪ್ರಾಪರ್ಟಿನ ಸೇಲ್ ಮಾಡಿದ್ದಾನೆ. ಹಾಗಾಗಿ 2 ವರ್ಷಕ್ಕಿಂತ ಕಡಿಮೆ ಇರೋದ್ರಿಂದ ಇದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗುತ್ತೆ. ಹಾಗಾಗಿ ವಿ ಹ್ಯಾವ್ ಟು ಫೈಂಡ್ ಔಟ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನನ್ನು ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಯಾಕಂದರೆ ಬಿಕಾಸ್ ಇಟ್ ಈಸ್ ಅ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆ್ಯಂಡ್ ದ ಟ್ರಾನ್ಸಾಕ್ಷನ್ ಎಫೆಕ್ಟೆಡ್ ವಿತಿನ್ 2 years. ಟ್ರಾನ್ಸಾಕ್ಷನ್ ಆಗಿರುವಂಥದ್ದು 2 ವರ್ಷದ ಒಳಗಡೆ ಎಫೆಕ್ಟ್ ಆಗೋಗಿದೆ, ಪರ್ಚೇಸು ಮತ್ತು ಸೇಲ್. ಹಾಗಾಗಿ ಇದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗುತ್ತೆ. ಸೊ ಈಗ ಏನೂ ಇಲ್ಲ, ಇಲ್ಲಿ ನೋಡಿ, ಪರ್ಚೇಸ್ ಮಾಡಬೇಕಾದ್ರೆ 15,000 ರೂಪಾಯಿ ಎಕ್ಸ್ಪೆನ್ಸಸ್ ಆಗಿದೆ, ಅದನ್ನು ಕಾಸ್ಟ್ ಆಫ್ ಅಕ್ವಿಸಿಷನ್ಗೆ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಇನ್ಕರ್ಡ್ ಎಕ್ಸ್ಪೆನ್ಸಸ್ ಡ್ಯೂರಿಂಗ್ ದ ಟೈಮ್ ಆಫ್ ಪರ್ಚೇಸ್ 15,000 ಪರ್ಚೇಸ್ ಮಾಡಬೇಕಾದ್ರೆ ಆಗಿದೆ, ಮತ್ತು 25,000 ಸೇಲ್ ಮಾಡಬೇಕಾದ್ರೆ ಆಗಿದೆ. ಅಂದರೆ ಈ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಏನಿದೆ ಅದನ್ನು ಸೇಲ್ಸಲ್ಲಿ ಮೈನಸ್ ಮಾಡ್ಕೋಬೇಕು, ಮತ್ತು ಪರ್ಚೇಸ್ ಎಕ್ಸ್ಪೆನ್ಸಸ್ ಏನಿದೆ ಅದನ್ನು ಕಾಸ್ಟ್ ಆಫ್ ಅಕ್ವಿಸಿಷನ್ಗೆ ಆ್ಯಡ್ ಮಾಡ್ಕೋಬೇಕು. ಡಿಫ್ರೆನ್ಸ್ ನೋಡಿ, ಒಂದರಲ್ಲಿ ಮೈನಸ್ ಆಗುತ್ತೆ ಮತ್ತು ಇನ್ನೊಂದರಲ್ಲಿ ಆ್ಯಡ್ ಆಗುತ್ತೆ, ಅದನ್ನು ಕೇರ್ಫುಲ್ಲಾಗಿ ನೀವು ನೋಡ್ಕೋಬೇಕಾಗತ್ತೆ. ಸೊ ಈಗ ನಾನು ಸೊಲ್ಯೂಷನ್ ಬರ್ತೀನಿ ನೋಡಿ. ಸೊಲ್ಯೂಷನ್ 2, ಕಂಪ್ಯೂಟೇಷನ್ ಆಫ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಫ್ ಮಿಸ್ಟರ್ ಎಸ್ ಫಾರ್ ದಿ ಅಸೆಸ್ಮೆಂಟ್ ಇಯರ್ 2020-21. ಕಾಲಮ್ಸ್ ಈ ರೀತಿ ಹಾಕೋಬೇಕು. ಸೇಲ್ ಕನ್ಸಿಡ್ರೇಷನ್ ಆಸ್ ಗಿವನ್ 12,50,000. ಸೇಲ್ಸ್ ಎಷ್ಟಕ್ಕೆ ಸೇಲ್ ಕನ್ಸಿಡ್ರೇಷನ್, ಸೇಲ್ ಪ್ರೊಸೀಡ್ಸ್ ಎಷ್ಟು ಬಂದಿದೆ ಅಂತ ಹೇಳಿದ್ರೆ 12,50,000 ಬಂದಿದೆ. ಮತ್ತು ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಆಗಿದೆ ಎಷ್ಟು, 25,000 ರೂಪಾಯಿ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಆಗಿದೆ, ಅದನ್ನು ಮೈನಸ್ ಮಾಡಬೇಕು. ಸೊ ಅವನಿಗೆ ನೆಟ್ ಸೇಲ್ ಕನ್ಸಿಡ್ರೇಷನ್ ಎಷ್ಟಾಗುತ್ತೆ ಅಂದರೆ 12,25,000 ಆಗುತ್ತೆ. ಮತ್ತು ಕಾಸ್ಟ್ ಆಫ್ ಅಕ್ವಿಸಿಷನ್ ನೋಡಿ ಏನೇನಾಗಿದೆ. ಕಾಸ್ಟ್ ಆಫ್ ಅಕ್ವಿಸಿಷನ್ ನೋಡಿ 8 ಲಕ್ಷ ರೂಪಾಯಿ ಅವನು ಪ್ರಾಪರ್ಟಿ ವ್ಯಾಲ್ಯೂ, ಪರ್ಚೇಸ್ ಪ್ರೈಸ್. ಇದು ಪರ್ಚೇಸ್ ಮಾಡಬೇಕಾದ್ರೆ ಮತ್ತು 15,000 ರೂಪಾಯಿ ಖರ್ಚಾಗಿದೆ ಆ ಪರ್ಚೇಸ್ ಮಾಡೋ ಟ್ರಾನ್ಸಾಕ್ಷನ್ಗೆ. ಹಾಗಾಗಿ ಒಟ್ಟು ಖರ್ಚು ಅವನಿಗೆ ಎಷ್ಟಾಗಿದೆ ಅಂತ ಹೇಳಿದ್ರೆ 8,15,000 ರೂಪಾಯಿ. ದಟ್ ಈಸ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಸೊ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂತ ಹೇಳಿದ್ರೆ ಪರ್ಚೇಸ್ ಪ್ರೈಸ್ ಒಂದೇ ಅಲ್ಲ, ಆಲ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಅಟ್ ದಿ ಟೈಮ್ ಆಫ್ ಪರ್ಚೇಸ್ ಟು ಬಿ ಇನ್ಕ್ಲೂಡೆಡ್ ಟು ಕಾಸ್ಟ್ ಆಫ್ ಅಕ್ವಿಸಿಷನ್. ಅದನ್ನು ಪೂರ್ತಿ ಕಾಸ್ಟ್ ಆಫ್ ಅಕ್ವಿಸಿಷನ್ಗೆ ಇನ್ಕ್ಲೂಡ್ ಮಾಡಬೇಕಾಗಿರೋದ್ರಿಂದ 15,000 ರೂಪಾಯಿ ಏನಿದೆ ಅದು ಪರ್ಚೇಸ್ ಎಕ್ಸ್ಪೆನ್ಸಸ್ಸು, ಅದನ್ನು ಸಹ ಆ್ಯಡ್ ಮಾಡ್ಕೋಬೇಕು. ಇದನ್ನು ಎರಡನ್ನೂ 8,15,000 ರೂಪಾಯಿನ ಮೈನಸ್ ಮಾಡಿದ್ರೆ ನಮಗೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ 4,10,000 ಬರುತ್ತೆ.
ನೋಡಿ 12,25,000 ನೆಟ್ ಸೇಲ್ ಕನ್ಸಿಡರೇಷನು ಲೆಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ 8,15,000 ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ 4,10,000. With a small session I conclude today's session. Thank you.